ಬಿಗ್ ಬಾಸ್ ಕನ್ನಡ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ರೆ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ. ನಾನು ಇದೇ ಕ್ವಶನ್ ಅನ್ನ ತುಂಬಾ ಜನರ ಹತ್ರ ಕೇಳಿದೆ. ಅದರಲ್ಲಿ ನಂಗೆ ಸಿಕ್ಕಿದ ಮೋಸ್ಟ್ ಉತ್ತರ ಅಂದ್ರೆ ಗಿಲ್ಲಿ ಮತ್ತು ರಕ್ಷಿತಾ. ಎಲ್ಲರೂ ನನಗೆ ಗಿಲ್ಲಿ ಇಷ್ಟ, ರಕ್ಷಿತಾ, ಗಿಲ್ಲಿ ರಕ್ಷಿತಾ ಈ ಎರಡು ಹೆಸರನ್ನೇ ಹೇಳಿದ್ದು. ಇವರಿಬ್ಬರ ಒಂದು ಎದುರಿನಲ್ಲಿ ಬಾಕಿದ್ದವರು ಮಂಕ್ ಆಗ್ತಿದ್ದಾರೆ ಅಂದ್ರೆ ಅದು ತಪ್ಪಲ್ಲ. ರಕ್ಷಿತಾ ಎಂಬ ಹೆಣ್ಮಗಳು ಸಾಕಷ್ಟು ಅವಳು ಆ ಬಿಗ್ ಬಾಸ್ ಗೆ ಬರಾಗ ಹೇಟರ್ಸ್ ಗಳ ಒಂದು ದೊಡ್ಡ ಗುಂಪೆ ಇತ್ತು. ಯಾಕೆ ಅವಳನ್ನ ಬಿಗ್ ಬಾಸ್ ಗೆ ಕರೆದುಕೊಂಡು ಬರ್ತಾ ಇದ್ದಾರೆ, ಬೇರೆ ಯಾರು ಸಿಗ್ಲಿಲ್ವಾ ಅಂತ. ಬಂದ ದಿನವೇ ಎಲಿಮಿನೇಟ್ ಅಂತ ಬಂದಾಗ ಅದನ್ನು ತುಂಬಾ ಜನ ಇಷ್ಟಪಟ್ರು ಕೂಡ. ಅವಳನ್ನ ನಾವು ಬಿಗ್ ಬಾಸ್ ಅಲ್ಲೆಲ್ಲ ನೋಡಕ್ ಇಷ್ಟ ಪಡಲ್ಲ, ಈ ರೀತಿ ಎಲ್ಲ ಹೇಳಕ್ ಶುರು ಮಾಡಿದ್ರು. ಕೆಲವರಂತೂ ಪಾಪ ಹುಡುಗಿ ಬಂದ ದಿನವೇ ಎಲಿಮಿನೇಟ್ ಆಗಿದ್ದು ಬೇಸರವಾಯ್ತು, ಆ ರೀತಿ ಮಾಡಿದ ಅವಮಾನ ಅಂತ ಹೇಳ್ಬಿಟ್ಟು ಕೆಲವರಷ್ಟು ರಕ್ಷಿತಳಿಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಆ ವಾರದ ಕೊನೆಯಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರಕ್ಷಿತ ಎಲಿಮಿನೇಟ್ ಆಗಿರ್ಲಿಲ್ಲ, ಅವಳು ಸೀಕ್ರೆಟ್ ರೂಮ್ ನಲ್ಲಿ ಇದ್ಲು ಅಂತ ಎಲ್ಲ ಆಯ್ತು. ನಾನೇನು ಕತೆ ಹೇಳ್ತಾ ಹೋಗಲ್ಲ. ಇಷ್ಟೆಲ್ಲ ಆದಾಗ ಅದು ರಕ್ಷಿತಳಿಗೆ ಪ್ಲಸ್ ಆಯ್ತು. ರಕ್ಷಿತಳಿಗೆ ಪ್ಲಸ್ ಆಗಿ ನಂತರ ಆ ಹುಡುಗಿ ಆ ಬಿಗ್ ಬಾಸ್ ಮನೆಯೊಳಗೆ ಬಂದು ಆಡಕ್ಕೆ ನಿಂತ್ಲು ನೋಡಿ. ಅವಳ ಆಟ ನೋಡಿದವರು ಈಗ ಯಾರು ಅವಳನ್ನು ಟ್ರೋಲ್ ಮಾಡ್ತಿದ್ರು ಅವರು ಕೂಡ ಆಕೆ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಅಷ್ಟೊಂದು ಒಂದು ಇಮೇಜ್ ಚೇಂಜ್ ಮಾಡಿಬಿಟ್ಲು. ಖುಷಿ ಆಗತ್ತೆ. ಚಿಕ್ಕ ಹುಡುಗಿ, ಪುಟ್ಟ ಹುಡುಗಿ, ಆ ಪುಟ್ಟ ಹುಡುಗಿ ಬಂದು ಅಷ್ಟ್ ಚೆನ್ನಾಗಿ ಆಡ್ತಿದ್ದಾಳೆ ಅಂತ. ಆದ್ರೆ ಈಗ ಆಕೆ ಮೇಲೆ ಬರೋ ದೊಡ್ಡ ಆರೋಪ ಅಂದ್ರೆ ರಕ್ಷಿತಾ ಕನ್ನಡ ಮಾತಾಡಲ್ಲ ಕರೆಕ್ಟ್ ಆಗಿ ಅಂತ. ಆಕೆ ಕನ್ನಡ ಕರೆಕ್ಟ್ ಆಗಿ ಮಾತಾಡೋದತ್ತ ಇಡೀ ಕರ್ನಾಟಕಕ್ಕೆ ಗೊತ್ತು. ಆದ್ರೆ ಈಗ ಏನಪ್ಪಾ ಅಂದ್ರೆ ಕನ್ನಡ ಗೊತ್ತಿದೆ, ಬೇಕು ಬೇಕು ಅಂತ ಆಕೆ ಕನ್ನಡ ಮಾತಾಡ್ತಾ ಇಲ್ಲ ಅಂತ. ಹೌದಾ? ಇದು ನಿಮಗೂ ಅನಿಸ್ತಾ ಇದ್ಯಾ? ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿರೋರು ಆಕೆ ಮೇಲೆ ಮಾಡ್ತಿರುವ ಆರೋಪ ಅಂದ್ರೆ ರಕ್ಷಿತಳಿಗೆ ಕನ್ನಡ ಚೆನ್ನಾಗೇ ಬರುತ್ತೆ, ಆದ್ರೆ ಕಿಚ್ಚನ ಮುಂದೆ ಮಾತ್ರ ಕನ್ನಡ ಮಾತಾಡಲ್ಲ. ಕಿಚ್ಚ ಅವರು ಬಂದ ತಕ್ಷಣ ಲೈಕ್ 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 ಹೇಳ್ತಾ ಇರ್ತಾಳೆ, ಯಾವ್ದು ವರ್ಡ್ಗಳು ಅವಳಿಗೆ ಕನ್ನಡ ಸಿಗದಂತೆ ನಟನೆ ಮಾಡ್ತಾ ಇದ್ದಾಳೆ ಅಂತ. ಹೌದಾ? ನಾವ್ ಇದಕ್ಕೆ ಉತ್ತರ ಕಂಡ್ಕೊಳ್ಬೇಕಂದ್ರೆ ನಮ್ಗೆ ರಕ್ಷಿತಳ ಬಗ್ಗೆ ಸ್ವಲ್ಪ ಅವಳ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳೋದು ಒಳ್ಳೇದು. ರಕ್ಷಿತಾ ನಿಮ್ಗೆಲ್ಲ ಅವಳು ಹೇಳಿದಂತೆ ಅವಳ ಪ್ರೊಮೋದಲ್ಲಿ ಎಲ್ಲ ಬಂದಿದೆ. ಹುಟ್ಟಿ ಬೆಳೆದಿದ್ದಲ್ಲ ಮುಂಬೈಯಲ್ಲಿ. ಆ ಹುಡುಗಿಗೆ ಕರ್ನಾಟಕದಲ್ಲಿರುವ ಕನೆಕ್ಷನ್ ಅಂದ್ರೆ ಮಂಗಳೂರು. ತನ್ನ ಅಜ್ಜಿ ಮನೆಗೆ ಮಂಗಳೂರಿಗೆ ವೆಕೇಶನ್ ಅಲ್ಲಿ ಬಂದು ಹೋಗ್ತಾ ಇದ್ಲು. ಹೀಗೆ ಬಂದು ಹೋಗುವ ಸಮಯದಲ್ಲಿ ಆ ಕೊರೋನಾ ಸಮಯದಲ್ಲೆಲ್ಲ ಸ್ವಲ್ಪ ಯೂಟ್ಯೂಬ್ ಎಲ್ಲ ನೋಡಿ ಅಲ್ಪ ಸ್ವಲ್ಪ ಕನ್ನಡ ಕಲ್ತ್ಕೊಳ್ತಾಳೆ. ಕನ್ನಡ ತುಳು ಮಿಶ್ರಿತವಾಗಿ ಮಾಡಿದ ಒಂದು ವಿಡಿಯೋ ವೈರಲ್ ಆಗುತ್ತೆ. ನಂತರ ಅವಳು ಆ ರೀತಿಯ ಕಂಟೆಂಟ್ ಗಳನ್ನ ಕೊಡ್ತಾ ಹೋಗ್ತಾಳೆ. ತಕ್ಕ ಮಟ್ಟಿಗೆ ತುಂಬಾ ಜನ ಟ್ರೋಲ್ ಮಾಡ್ತಾರೆ. ಆ ಟ್ರೋಲ್ ಮಾಡೋದ್ರಿಂದಲೇ ಅವಳು ಸಾಕಷ್ಟು ಬೆಳೀತಾ ಹೋಗ್ತಾಳೆ. ಈ ರಕ್ಷಿತ ಯಾಕೆ ಅರ್ಧಂಬರ್ಧ ಕನ್ನಡ ಮಾತಾಡ್ತಾರೆ, ಅವ್ರಿಗೆ ಕನ್ನಡ ಫುಲ್ ಮಾತಾಡಕ್ಕೆ ಏನು, ಅವ್ರು ಯಾಕೆ ಕಲಿಯಲ್ಲ ಅಂತಲ್ಲ ತುಂಬಾ ಜನ ಒಂದು ಪ್ರಶ್ನೆ ಮಾಡ್ತಾರೆ. ಬಿಗ್ ಬಾಸ್ ಮನೆಯ ಒಳಗೇನು ಅದೇ ಚರ್ಚೆ ಆಗ್ತಿದೆ. ಈ ರಕ್ಷಿತಳಿಗೆ ಕನ್ನಡ ಏಕೆ ಚೆನ್ನಾಗಿ ಬರಲ್ಲ ಅಂತ ನೋಡಕ್ಕೆ ಮುನ್ನ, ರಕ್ಷಿತ ಇರೋದು ಮಂಗಳೂರಿನಲ್ಲಿ. ಮಂಗಳೂರು ಎಂಬ ಪ್ಲೇಸ್ ಅಲ್ಲಿ ನೀವು ಹೋಗಿ ನೆಲೆಸಿದ್ರೆ, ನಿಮಗೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ನೀವೆಲ್ಲಾದ್ರೂ ಹೋಗಿ ನೆಲೆಸಿದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ. ಅಲ್ಲಿ ಯಾವುದೇ ಭಾಷೆಯವರಿರ್ಲಿ, ಯಾವುದೇ ರಿಲಿಜನ್ ಅವರಿರ್ಲಿ, ಮನೆಯ ಒಳಗೆ ಮಾತ್ರ ಅವರ ಭಾಷೆ ಮಾತಾಡ್ತಾರೆ. ಹೆಚ್ಚಿನವರು ಮನೆ ಒಳಗೇನು ಮಾತಾಡೋದು ತುಳು. ಹೊರಗೆ ಬಂದ ಮೇಲೆ ನಿಮ್ಗೆ ಆಟೋದವ್ರು ಇರ್ಲಿ, ಯಾರೇ ಇರ್ಲಿ, ಅಂಗಡಿಯವ್ರು ಇರ್ಲಿ, ಒಂದು ಶಾಪಿಗೆ ಹೋಗಿ, ಒಂದು ಹೋಟೆಲ್ಗೆ ಹೋಗಿ ಎಲ್ಲರೂ ಮಾತಾಡೋದು ತುಳು ಭಾಷೆ. ಇದ್ದಿದ್ದು ಮುಂಬೈಯಲ್ಲಿ, ಅಲ್ಲಿಂದ ಬರ್ತಾ ಇದ್ದಿದ್ದು ಮಂಗಳೂರಿಗೆ, ಅಲ್ಲೂ ಫುಲ್ ತುಳು. ಅಲ್ಲಿ ಅವಳಿಗೆ ಕನ್ನಡ ಮಾತಾಡಕ್ಕೆ ಯಾರು ಸಿಗೋದೇ ಇಲ್ಲ. ಕನ್ನಡ ಗೊತ್ತಿದ್ರು ಯಾರಲ್ಲಿ ಈಗ ತುಳು ಸಿಕ್ಕಿದರೆ ತುಳುವೇ ಮಾತಾಡ್ತಾರೆ ಹೊರತು ಕನ್ನಡ ಮಾತಾಡಕ್ ಹೋಗಲ್ಲ. ಆ ಭಾಷೆಯಲ್ಲೇ ಕಾನ್ವರ್ಸೇಷನ್ ನಡೆಯುವಾಗ ಅದ್ರ ಮಧ್ಯದಲ್ಲಿ ಅವಳು ಈ ಅಲ್ಪ ಸ್ವಲ್ಪ ಕನ್ನಡ ಕಲ್ತಿದ್ದಾಳಲ್ಲ, ಅದು ತುಂಬಾ ಗ್ರೇಟ್. ನಾವು ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಬರುವಾಗ ನಾವೇನ್ ಹೇಳ್ತೀವಿ, ಕನ್ನಡ ಕಲಿಸ್ಬೇಕು, ಕನ್ನಡವನ್ನು ನಾವು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತಕೊಂಡ್ ಹೋಗ್ಬೇಕು, ಯಾರು ಕನ್ನಡ ಮಾತಾಡಲ್ವೋ ಅವ್ರನ್ನ ನಾವು ಶತ್ರುಗಳಂತ ನೋಡ್ತೀವಿ. ಆದ್ರೆ ಈಕೆ ಕನ್ನಡ ಮಾತನಾಡಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಇವಳನ್ನು ಎನ್ಕರೇಜ್ ಮಾಡ್ಬೇಕಲ್ವಾ? ಈಗ ನೋಡಿ, ನಿವೇದಿತಾ ಗೌಡ ಇಲ್ಲೇ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿದ್ರು. ಬಿಗ್ ಬಾಸ್ ಗೆ ಬರಾಗ ಅವರ ಕನ್ನಡ ಹೇಗಿತ್ತು. ಆದ್ರೆ ಈಕೆ ಹಾಗೆ ಅಲ್ಲ, ಈಕೆ ಹುಟ್ಟಿ ಬೆಳೆದಿರೋದು ಮುಂಬೈಯಲ್ಲಿ. ಮುಂಬೈಯಲ್ಲಿದ್ದು ಅಷ್ಟು ಚೆನ್ನಾಗಿ ಒಂದು ಕನ್ನಡ ಮಾತಾಡ್ತಾಳೆ ಅಂದಾಗ ಆಕೆ ಮೆಚ್ಚಲೇಬೇಕು. ಅವರ ಈ ರಕ್ಷಿತರ ಬಿಗ್ ಬಾಸ್ ಪ್ರೋಮೋ ನೋಡಿ ನೀವು, ಫಸ್ಟ್ ಬರ್ತಾರಲ್ಲ ಆವಾಗ
ಆಕೆ ಹೇಳಿರೋದಷ್ಟೇ, ನಂಗೆ ಈ ಮನೆಯೊಳಗೆ ಹೋದ್ರೆ ಕನ್ನಡ ತುಂಬಾ ಚೆನ್ನಾಗಿ ಕಲಿಬಹುದು ಅನಿಸುತ್ತೆ. ಹೌದು, ಬಿಗ್ ಬಾಸ್ ಮನೆಯೊಳಗೆ ಕನ್ನಡ ಕಲಿಯಕ್ಕೆ ರಕ್ಷಿತಳಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಂತಾಗಿದೆ. ಯಾಕಂದ್ರೆ ಅಲ್ಲಿ ಎಲ್ಲರೂ ಮಾತಾಡೋದು ಕನ್ನಡ. ಇನ್ನೆಲ್ಲಾದ್ರೂ 3 ತಿಂಗಳು ಇದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಅವರು ಒಂದು ಚಂದ ಕನ್ನಡ ಮಾತಾಡ್ತಾರೆ ಎಂಬುದ್ರಲ್ಲಿ ನೋ ಡೌಟ್. ಅಲ್ಲಿಯ ಸ್ಪರ್ಧಿಗಳಿಗೆ ಡೌಟ್ ಆಗೋದು, ಇಲ್ಲಿ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ಯಾಕೆ ಕಿಚ್ಚ ಸರ್ ಮುಂದೆ ಯಾಕೆ ಅವಳು ಆ ರೀತಿ ಮಾತಾಡ್ತಾಳೆ ಅಂತ. ಅಲ್ಲ, ನಾವು ನಮ್ ಫ್ರೆಂಡ್ಸ್ ಜೊತೆ ಮಾತಾಡಿದಂಗೆ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಮುಂದೆನೋ ಅಥವಾ ನಮ್ಮ ಕಲೀಗ್ಸ್ ಜೊತೆ ಮಾತಾಡಿದಂಗೆ ನಾವು ಹೋಗ್ಬಿಟ್ಟು ನಮ್ ಬಾಸ್ ಜೊತೆ ನಾವು ಮಾತಾಡ್ತೀವ? ಇಲ್ಲ. ಸುದೀಪ್ ಸರ್ನ ಅಷ್ಟೊಂದು ರೆಸ್ಪೆಕ್ಟ್ ಇರುತ್ತೆ. ಸುದೀಪ್ ಸರ್ ಬಂದ್ರು ಅಂದಾಗ ಕಿಚ್ಚ ಕಿಚ್ಚ ಸೌಂಡ್ ಎಲ್ಲ ಬರುವಾಗನೇ ಎಲ್ಲರಿಗೊಂದು ನಡಕ ಸ್ಟಾರ್ಟ್ ಆಗುತ್ತೆ. ಇವ ಅಂತಲ್ಲಿ ಕಿಚ್ಚ ಸುದೀಪ್ ಸರ್ ಏನಾದ್ರು ಕ್ವಶನ್ ಹಾಕಿದಾಗ ಆ ಹುಡುಗಿ ಚೆನ್ನಾಗಿ ಅಲ್ಲಿ ಕನ್ನಡ ಮಾತಾಡ್ತಿರೋರೇ ಉತ್ತರ ಹೇಳಕ್ಕಾಗದೆ ಹಿಂಗೆ ಮಿಣಮಣ ಅಂತ ಕಣ್ಣು ಮಿಣಿಕ್ಸಿ ಕೂತಿರ್ತಾರೆ. ಅಂತದ್ರಲ್ಲಿ ಈ ಹುಡುಗಿ ಸೆಂಟೆನ್ಸ್ ಗಳು ಅಂತ ಆ ವರ್ಡ್ ಗಳೆಲ್ಲ ಬರದೇ ಹೋಗ್ಬೋದು. ಹಾಗಾಗಿ ಅವಳು ಸ್ವಲ್ಪ ಇನ್ನೊಂದು ನೋಡಿ, ನೀವು ಗಮನಿಸಿ, ರಕ್ಷಿತಾ ಬಿಗ್ ಬಾಸ್ ಮನೆಯೊಳಗೆ ಕಂಟೆಸ್ಟೆಂಟ್ ಜೊತೆ ಇರುವಾಗ ಅವಳು ಮಾತಾಡುವಾಗ ಅವಳ ಕೆಲವೊಂದು ಭಾವನೆಗಳನ್ನು ಹೇಳ್ಕೊಳಕ್ ಆಗ್ತಾ ಇಲ್ಲ, ಅವಳಿಗೆ ವರ್ಡ್ ಗಳು ಸಿಗ್ತಾ ಇಲ್ಲ ಅಂದಾಗ ಅವಳು ಫುಲ್ ಆಕ್ಷನ್ ಮಾಡ್ತಾಳೆ. ಅದ್ರ ಮೂಲಕ ವ್ಯಕ್ತ ಆಗುತ್ತೆ. ಅದೇ ಆಕ್ಷನ್ ಅವಳಿಗೆ ಹೋಗಿ ಕಿಚ್ಚ ಸುದೀಪ್ ಸರ್ ಮುಂದೆ ಮಾಡಕ್ಕೂ ಆಗಲ್ಲ. ಹಾಗಾಗಿ ಅವಳು ವರ್ಡ್ಸ್ ಗಳಿಗೆ ತಡವರಿಸ್ತಾ ಇರ್ತಾಳೆ. ಈಗ ಹೇಳಿ ನೀವು, ಈ ರಕ್ಷಿತಾ ಕನ್ನಡ ಗೊತ್ತಿಲ್ಲ ಅಂತ ಮಾಡ್ತಿರೋದು ನಾಟಕನ ನಿಜನಾ ಅಂತ?